ನಮಸ್ಕಾರ ವೀಕ್ಷಕರೇ, ನೀವೆಲ್ಲ ಗಮನಿಸ್ತಾ ಇರ್ತೀರಾ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆಯೇ ಹಲವಾರು ನ್ಯೂಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಂದಿಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಾರೆ ಅಂತ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವೆಲ್ಲ ಗಮನಿಸ್ತಾ ಇರ್ತೀರಾ. ಯಾರ್ಯಾರಪ್ಪ ಅಂತಂದ್ರೆ ರಾಶಿಕಾ ಹಾಗೇನೆ ಕಾವ್ಯ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ನಲ್ಲೇ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಸಲಿ ಸತ್ಯ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯಿಂದ ನಿಜವಾಗ್ಲೂ ಯಾರು ಮನೆಗೆ ಹೋಗ್ತಾ ಇಲ್ಲ. ಅದರ ಬದಲು ಪ್ರ್ಯಾಂಕ್ ಎಲಿಮಿನೇಷನ್ನ ಬಿಗ್ ಬಾಸ್ ಅವರು ಮಾಡ್ತಾ ಇದ್ದಾರೆ. ಪ್ರ್ಯಾಂಕ್ ಎಲಿಮಿನೇಷನ್ನಲ್ಲಿ ನಮ್ಮ ಗಿಲ್ಲಿಯ ಫ್ರೆಂಡ್ ಕಾವ್ಯ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಬರ್ತಾ ಇದ್ದಾರೆ. ಅವ್ರನ್ನ ಒಂದು ಸೀಕ್ರೆಟ್ ರೂಮಲ್ಲಿ ಇಡ್ತಾ ಇದ್ದಾರೆ. ನೀವೆಲ್ಲ ಗಮನಿಸಿರ್ಬೋದು, ಹಲವಾರು ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಕಾವ್ಯ ಅವರು ಹೊರಗೆ ಬಂದಿದ್ದಾರೆ. ಯಾಕೆಂದರೆ ಅವರು ಕಳೆದ ಒಂದೆರಡು ವಾರಗಳಿಂದ ಗಿಲ್ಲಿ ಅವ್ರ ಜೊತೆಗೆ ಕರೆಕ್ಟಾಗಿ ಮಾತಾಡ್ತಾ ಇಲ್ಲ. ಆ ಒಂದು ಕಾರಣದಿಂದ ಗಿಲ್ಲಿ ಫ್ಯಾನ್ಸ್ ಎಲ್ಲ ಕಾವ್ಯ ಅವ್ರಿಗೆ ವೋಟ್ ಆಗ್ತಾ ಇಲ್ಲ. ಈ ಥರ ಒಂದು ಊಹೆಗಳನ್ನೆಲ್ಲ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದು ಖಾತೆಗಳಲ್ಲಿ ಈ ಥರ ಒಂದು ಪೋಸ್ಟನ್ನು ಮಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಈ ಒಂದು ವಾರ ಆಗಿರೋದು ಪ್ರ್ಯಾಂಕ್ ಎಲಿಮಿನೇಷನ್ನು, ಯಾರು ಕೂಡ ಮನೆಗೆ ಹೋಗ್ತಾ ಇಲ್ಲ. ಇನ್ನು ಎರಡನೇ ಮಾಹಿತಿಗೆ ಬಂದರೆ, ಇವತ್ತು ನಂದಗೋಕುಲ ಸೀರಿಯಲ್ನವ್ರದ್ದು ಒಂದು ಪ್ರಮೋಷನ್ಗೆ ಕರೆಸ್ತಾ ಇದ್ದಾರೆ. ಅವರು ಒಂದು ಪ್ರಮೋಷನ್ನಲ್ಲಿ ಇವತ್ತು ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ಇವರು 3 ಜನಕ್ಕೆ ಸಿಕ್ಕಾಪಟ್ಟೆ ಕೂಳೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ನೀವೆಲ್ಲ ಅಬ್ಸರ್ವ್ ಕೂಡ ಮಾಡಿರ್ತೀರ. ಬೆಳಿಗ್ಗೆ ಕೂಡ ಬಿಗ್ ಬಾಸ್ ಟೀಮ್ ಅವರು ಒಂದು ವಿಟಿಯನ್ನು ಬಿಟ್ಟಿರ್ತಾರೆ. ಆ ಒಂದು ಪ್ರೋಮೋದಲ್ಲಿ ಏನಪ್ಪ ಹೇಳ್ತಾರೆ ಅಂತಂದರೆ, ನಂದಗೋಕುಲ ಸೀರಿಯಲ್ನವರು ಗಿಲ್ಲಿ ನಿಮಗೆ ಅರೇಂಜ್ ಮ್ಯಾರೇಜ್ ಇಷ್ಟನಾ, ಲವ್ ಮ್ಯಾರೇಜ್ ಇಷ್ಟನಾ ಅಂತ ಕೇಳ್ತಾರೆ. ಈ ಒಂದು ಸಂದರ್ಭ ಏನಕ್ಕಪ್ಪ ಬಂತು ಅಂತಂದರೆ, ಬಿಗ್ ಬಾಸ್ ಮನೆ ಒಳಗಡೆ ನಂದಗೋಕುಲ ಸೀರಿಯಲ್ನವರು ಬಂದ ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ ಬನ್ನಿ ಹಾಗೆ ಹಿಂಗೆ ಅಂತ ಅವರೊಂದು ಪ್ರಮೋಷನ್ ಥರ ಮಾಡ್ತಾ ಇರ್ತಾರೆ ನಂದಗೋಕುಲ ಸೀರಿಯಲ್ನವರು. ಆದರೆ ಈ ಕಡೆ ಗಿಲ್ಲಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಪ್ಪ ಅಂತಂದರೆ, ಗಿಲ್ಲಿ ನಿಮಗೆ ಲವ್ ಮ್ಯಾರೇಜ್ ಇಷ್ಟನಾ ಹಾಗೆಯೇ ಅರೇಂಜ್ ಮ್ಯಾರೇಜ್ ಇಷ್ಟನಾ ಅಂತ. ಆಗ ಗಿಲ್ಲಿ ಹೇಳ್ತಾನೆ, ನನಗೆ ನೋ ಮ್ಯಾರೇಜ್ ಇಷ್ಟ ಅಂತ ಹೇಳ್ತಾನೆ. ಅಂದರೆ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಈ ಒಂದು ಪ್ರೋಮೋದಲ್ಲೇ ಕಾವ್ಯ ಅವ್ರು ಏನು ಹೇಳ್ತಾರಪ್ಪ ಅಂದರೆ, ನನಗೆ ಹುಡುಗ ಏನಾದ್ರು ಇಷ್ಟ ಆದರೆ ಲವ್ ಮ್ಯಾರೇಜ್ ಆಗ್ತೀನಿ, ಹುಡುಗ ಏನಾದ್ರು ಇಷ್ಟ ಆಗಲಿಲ್ಲ ಅಂತಂದರೆ ನಮ್ಮ ಮನೆಯವ್ರು ಯಾರಾದರೂ ಹುಡುಗರನ್ನ ನೋಡಿದರೆ ಅವರು ನನ್ನ ಮದುವೆ ಆಗ್ತೀನಿ ಅಂತ ಕಾವ್ಯ ಅವರು ಹೇಳ್ತಾರೆ. ಈ ಕಡೆ ಗಿಲ್ಲಿ ಅವರು ಕೂಡ ಕಾವ್ಯ ಅವರು ಈ ಒಂದು ಸೆಂಟೆನ್ಸ್ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಅವ್ರಿಗೆ ತಿರುಗಿಸಿ ಟಾಂಗ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮನೆಯವರು ನೋಡಿರ್ತಾರಲ್ಲ, ಆ ಹುಡುಗನೊಬ್ಬನ ಮದುವೆಯಾಗಿ ಇತ್ಲ ಕಡೆ ಲವ್ ಮಾಡ್ತಿರಲ್ಲ ಅವರನ್ನು ಮದುವೆಯಾಗಿ ಅಂತ ಹೇಳ್ತಾರೆ. ಹಾಗೆಯೇ ರಕ್ಷಿತಾ ಕೂಡ ಸಿಕ್ಕಾಪಟ್ಟೆ ಗಿಲ್ಲಿಗೆ ಟಾಂಗ್ ಕೊಡ್ತಾಳೆ. ಏನಪ್ಪ ಅಂತಂದರೆ, ನನಗೆ ಮದುವೆ ಆಗೋ ಹುಡುಗ ಹೆಂಗಿರಬೇಕು ಅಂದರೆ ಕಾಮಿಡಿ ಥರ ಇರಬೇಕು, ಆದರೆ ಈ ಥರ ಗಿಲ್ಲಿ ಥರ ಇದ್ದರೆ ನನಗಂತೂ ಇಷ್ಟ ಆಗಲ್ಲ ಅಂತ ಸಿಕ್ಕಾಪಟ್ಟೆ ಗಿಲ್ಲಿಗೆ ಕೂಳೆ ಕೊಡ್ತಾಳೆ. ಹಾಗೆಯೇ ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ನಮ್ಮ ಗಿಲ್ಲಿ ಹಾಗೆಯೇ ರಕ್ಷಿತ ಇರ್ಬೋದು, ರಘು ಇರ್ಬೋದು, ಕಾವ್ಯ, ಧನುಷ್ ಇವರೆಲ್ಲ ಒಂದು ಕಡೆ ಕುಂತ್ಕೊಂಡು ಮಾತಾಡ್ಕೊಳ್ತಾ ಇರ್ತಾರೆ. ಅವ್ರ ಪಡೆಗೆ ಅವರು ಏನೋ ಒಂದು ವಿಚಾರ ಮಾತಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಅಶ್ವಿನಿ ಗೌಡ ಹಾಗೆಯೇ ಧ್ರುವ ಅಂತವರು ಇಬ್ಬರು ಕೂತ್ಕೊಂಡು ಗಿಲ್ಲಿಯ ಬಗ್ಗೆ ಬಹಳ ಅಂದರೆ ಬಹಳ ಅಸಭ್ಯವಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಏನಪ್ಪ ನಡೆಯುತ್ತೆ ಅಂತಂದರೆ, ನೀವೆಲ್ಲ ಗಮನಿಸಿರ್ತೀರ, ಮೊನ್ನೆ ಯಾವುದೊಂದು ಟಾಸ್ಕನ್ನು ನಡೆಯುತ್ತೆ, ಮೊನ್ನೆ ಅಲ್ಲ ನಿನ್ನೆ. ಆ ಒಂದು ಟಾಸ್ಕ್ನಲ್ಲಿ ಮಡಿಕೆಯನ್ನು ಹಿಡ್ಕೊಂಡಿರ್ಬೇಕು. ಅಶ್ವಿನಿ ಗೌಡ ಹೇಳ್ತಾರೆ, ಧ್ರುವಂತ್ ಇಲ್ಲಿ ಗಿಲ್ಲಿ ಇದ್ದರೆ ಪಕ್ಕ ಅವನು 4 ಅವರ್ ಹಿಡ್ಕೊಳ್ತಿದ್ದ ಈ ಒಂದು ಮಡಿಕೆನ ಅಂತ ಹೇಳ್ತಾರೆ. ಹಾಗೆಯೇ ಧ್ರುವಂತ್ ಅವ್ರು ಏನಪ್ಪ ಹೇಳ್ತಾರೆ, ಇದಕ್ಕೆ ರಿಯಾಕ್ಷನ್ ಏನು ಕೊಡ್ತಾರೆ ಅಂತಂದರೆ, ಯಾರಾದರೂ ಊಟ ತಿಂಡಿ ಏನಾದ್ರು ಮಾಡ್ತಾಯಿದ್ರೆ ಹೋಗಿ ತಟ್ಟೆ ಹಿಡ್ಕೊಂಡು ನಿಂತ್ಕೊಳ್ತಾನೆ, ಬಿಟ್ಟರೆ ಈ ಥರದಕ್ಕೆಲ್ಲ ಅವ್ನು ಲಾಯಕ್ಕಿಲ್ಲ ಬಿಡಿ ಮೇಡಮ್ ಅಂತ ಹೇಳ್ತಾನೆ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಒಂದು ಲೈನಿನ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗನ್ಸೋದೇನಪ್ಪ ಅಂದರೆ, ಇವರಿಬ್ಬರು ಕೂಡ ಬಂದಾಗಿಂದನೂ ತಿನ್ಕೊಂಡು ಉಣ್ಕೊಂಡು ಆರಾಮಾಗೇ ಇದ್ದಾರೆ. ಇವ್ರ ಮೇಲೆ ಯಾರು ಬೇರೆಯವ್ರು ಏನೋ ಜಗಳಕ್ಕೆ ಹೋದರೆ ಇವರು ತಿರುಗಿ ಬೀಳ್ಬೋದು. ಆದರೆ ಇವರು ಬೇರೆಯವ್ರ ಬಗ್ಗೆ ಏನಾದ್ರು ಕುಂತ್ಕೊಂಡು ಅಸಭ್ಯವಾಗಿ ಮಾತಾಡ್ಬೋದು. ಇವರಿಬ್ಬರೇನು ಹೊಸಿ ಅಸಭ್ಯವಾಗಿ ಮಾತಾಡಿದ್ದಾರೆ. ರಾಶಿಕಾ ಹಾಗೆಯೇ ರಘು ಅವ್ರ ಮೇಲೆ ನೀವೆಲ್ಲ ಗಮನಿಸಿರ್ಬೋದು. ಹಳೆ ಒಂದು ಎಲಿಮಿನೇಷನ್ ಪ್ರೋಸೆಸ್ಸಲ್ಲಿ ನೀವೆಲ್ಲ ಗಮನಿಸಿರ್ತೀರ, ಬಾಲನ್ನು ಒದ್ದು ಎಲಿಮಿನೇಟ್ ಮಾಡುವ ಒಂದು ಪ್ರೋಸೆಸ್ ಇರುತ್ತೆ. ಈ ಒಂದು ಪ್ರೋಸೆಸ್ಸಲ್ಲಿ ಧ್ರುವಂತ್ ಆಗಿರ್ಬೋದು, ಹಾಗೆಯೇ ಅಶ್ವಿನಿ ಗೌಡ ಆಗಿರ್ಬೋದು, ರಘು ಅವ್ರಿಗೆ ಮತ್ತು ರಾಶಿಕಾ ಅವ್ರಿಗೆ ಸಿಕ್ಕಾಪಟ್ಟೆ ಕೂಳೆ ಕೊಟ್ಟಿರ್ತಾರೆ. ಅಂದರೆ ಬಹಳ ಅಸಭ್ಯವಾಗಿ ಅವ್ರ ಬಗ್ಗೆ ಮಾತಾಡಿರ್ತಾರೆ. ಸೊ ಈ ಒಂದು ವಿಚಾರವನ್ನು ಇಟ್ಕೊಂಡು ನಾಳೆ ಕಿಚ್ಚ ಸುದೀಪ್ ಅವರು ಬೆಂಡೆತ್ತದಂತೂ ಪಕ್ಕ ಅಂತಲೇ ಹೇಳ್ಬೋದು. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರೂ ಕೂಡ ಹೋಗ್ತಾ ಇಲ್ಲ. ಬರೀ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಪ್ರ್ಯಾಂಕನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ಇದಿಷ್ಟು ವಿಡಿಯೋದ ಮಾಹಿತಿ ಆಗಿತ್ತು. ಹಾಗೆಯೇ ಇದೇ ಥರದ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದ ಬೆಲ್ ಐಕನ್ನ ಆಲ್ಗೆ ಸೆಟ್ ಮಾಡಿ. ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಅನ್ನೋದು ಬರ್ತಾ ಹೋಗುತ್ತೆ.